ದೇವಿ ಕೃಪಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ನಾವು ಕನ್ಯಾ ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ನೋಡೋಣ. ಅದಕ್ಕೆ ಮುಂಚೆ ನಾವು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದರ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಂಗೆ ಬೆಲ್ ಬಟನ್ನ ಅಮ್ಕೋದು ಮರಿಬೇಡಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಇದರ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಅರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳೋ ಯೋಗ ಇದೆ. ನೀವು ಅಂದ್ಕೊಂಡಿದ್ದ ಕೆಲಸನ ಸಾಧನೆ ಮಾಡ್ಬೋದು. ಒಳ್ಳೆ ಯೋಗ ಫಲಗಳನ್ನು ಭಗವಂತನ ಆಶೀರ್ವಾದದಿಂದ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ನೀವು ಅಂದ್ಕೊಂಡಿದ್ದ ಕೆಲಸಗಳನ್ನ ಇದೇ ರೀತಿ ಆಗಬೇಕು, ಹೀಗೆ ಆಗಬೇಕು ಅಂದಿದ್ದು ನೀವು ಸಾಧನೆ ಮಾಡ್ತೀರಾ. ಆದರೆ ಮನಸ್ಸನ್ನು ಗೊಂದಲಕ್ಕೆ ತಗೋಬರದೆ ನೀವು ಸಮಾಧಾನದಿಂದ ಇರಿ. ಪ್ರಯಾಣ ಕಾಲದಲ್ಲಿ ಆಗಲಿ, ಕಾರ್ಯ ಮಾಡೋ ಸಮಯದಲ್ಲಿ ಆಗಲಿ, ಯಾವುದನ್ನು ಹೇಗೆ ಮಾಡಿದರೆ ಅನ್ನೋದನ್ನು ನೀವು ಯೋಚನೆ ಮಾಡಿಕೊಂಡು ಸ್ವಲ್ಪ ಮುಂದುವರಿಯಿರಿ. ನಿಮ್ಮ ಆತ್ಮೀಯರೊಂದಿಗೆ, ನಿಮ್ಮ ಕುಟುಂಬಸ್ಥರೊಂದಿಗೆ ಅಥವಾ ನಿಮ್ಮ ಮೇಲಧಿಕಾರಿಗಳೊಟ್ಟಿಗೆ ಸ್ವಲ್ಪ ಮಾತುಕತೆಯಲ್ಲಿ ಮಾತಲ್ಲಿ ಮಾಡುವ ವ್ಯವಹಾರಗಳು ನಿಮಗೆ ಅಧಿಕ ಲಾಭ ತರುವಂಥ ಸಂದರ್ಭ ಇದೆ. ಯಾವ ವೃತ್ತಿ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾವ ವ್ಯಾಪಾರ ಮಾಡ್ತಿದ್ದೀರಾ, ಅವರು ಲಾಭ ತಂದ್ಕೊಳ್ಬೇಕು ಅಂತ ಇರೋರು ಅದರಲ್ಲಿ ಲಾಭನೇ ತಂದ್ಕೊಳ್ತೀರಾ. ಆದರೆ ನೀವು ಸಣ್ಣ ಪುಟ್ಟ ವಿಷಯಕ್ಕೆ ಎಲ್ಲ ಮೂಗಿನ ತುದಿಗೆ ಕೋಪ ಮಾಡಿಕೊಂಡು ಸ್ವಲ್ಪ ಜನಗಳನ್ನ ನಿಷ್ಠೂರ ಮಾಡ್ಕೊಳ್ಳೋ ಸಂದರ್ಭನೂ ಇರುತ್ತೆ. ನಾವಷ್ಟೇ ಜ್ಞಾನವಂತರಾದ್ರೂ ಒಂದು ಹೊಸ ಕೆಲಸ ಮಾಡ್ತಿದ್ದೀವಿ, ಇಲ್ಲ ಏನೋ ಕೆಲಸ ಮಾಡ್ತಿದ್ದೀವಿ ಅಂಬೇಕಾದ್ರೆ ಅನುಭವಸ್ಥರ ಮಾತು, ಪೋಷಕರ ಮಾತು ಕೇಳೋದ್ರಿಂದ ನಮಗೆ ಆದಷ್ಟು ಶ್ರೇಯಸ್ಸು ಉಂಟಾಗುತ್ತೆ. ಆರ್ಥಿಕ ಸಮಸ್ಯೆಯಿಂದ ನೀವು ದೂರ ಆಗಿ ಒಂದಷ್ಟು ಲಾಭಗಳನ್ನ ನೀವು ತಗೊಂಡಿರಿ. ವ್ಯಾಪಾರ ವ್ಯವಹಾರದಲ್ಲಿ ಒಂದಷ್ಟು ಲಾಭಗಳಿದೆ. ನಿಮ್ಮ ಲಾಭಗಳು ನಿಮಗೆ ಸಿಗುತ್ತೆ. ಈಗ 10 ರೂಪಾಯಿ ಸಂಪಾದನೆ ಮಾಡಿದ್ರೂ ಅದರಲ್ಲಿ ನಿಮಗೆ ಏನು ಪರ್ಸೆಂಟೇಜ್ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ಆದರೆ ಮನಸ್ಸಲ್ಲಿರುವಂಥ ನೋವುಗಳನ್ನ ನೀವು ಒಂದಷ್ಟು ಮರೆಯೋಕ್ಕಾಗ್ತಾ ಇಲ್ಲ. ಒಂದಷ್ಟು ಕುಟುಂಬದಿಂದ ಬರ್ಬೋದು, ಒಂದಷ್ಟು ಆತ್ಮೀಯರಿಂದ ಬರ್ಬೋದು, ಇಲ್ಲ ಒಂದಷ್ಟು ಮೇಲಧಿಕಾರಿಗಳಿಂದ ಬರ್ಬೋದು, ಇಲ್ಲಾಂದರೆ ನೀವೇ ಹುಟ್ಟಾಕೊಂಡಿರ್ಬೋದು. ಇದರಿಂದ ಹೊರಗಡೆ ಬರೋವಂಥ ಪರಿಹಾರ ಆದರೂ ಹೇಗೆ? ನಿಮ್ಮ ಮನೆ ಮುಂದೆ ತುಳಸಿ ಗಿಡ, ಆ ತುಳಸಿ ಗಿಡದ ಹತ್ರ ಹೋಗಿ 3 ಪ್ರದಕ್ಷಿಣೆ ಬನ್ನಿ. ಒಂದಿಷ್ಟು ನೀರು ಹಾಕಿ ಅದರಲ್ಲಿ ಸ್ವಲ್ಪ ತುಳಸಿ ಎಲೆ ಮೇಲೆ ಹಾಕಿ, ತುಳಸಿ ಎಲೆ ಮೇಲೆ ಹಾಕಿರೋ ನೀರನ್ನು ನೀವು ತೀರ್ಥ ಅಂತ ತೊಗೊಂಡ್ರೆ ನಿಮ್ಮಲ್ಲಿರುವಂಥಷ್ಟು ದೋಷಗಳು, ನಿಮ್ಮ ಗೊಂದಲಗಳಿಗೆ ಸಮಸ್ಯೆ ಪರಿಹಾರ ಸಿಗುತ್ತೆ. ಮನಸ್ಸು ಚಂಚಲವಾಗುತ್ತೆ. ಬೇಡ ವಿಷಯಕ್ಕೇ ನೀವು ತಲೆ ಹಾಕೋದು ಜಾಸ್ತಿ. ವೃತ್ತಿಲಿ ನೀವು ಅಷ್ಟೊಂದು ಮುಂದೆ ಇರಲ್ಲ. ಮನಸ್ಸಲ್ಲಿ ನಿಮ್ಮ ನೆಮ್ಮದಿನ ದೂರ ಮಾಡ್ಕೊಂಡಿರ್ತೀರಿ. ದೂರ ಪ್ರಯಾಣ ಮಾಡಬೇಕು, ಅಭಿವೃದ್ಧಿ ಆಗಬೇಕು ಅಂದ್ಕೊಂತೀವಿ. ಮಾಡ್ಕೊಳ್ಳೋರು ಮುಂದೆ ನಾವು ಮುಂದೆ ಬರಬೇಕು, ನಾವು ಯಶಸ್ವಿ ಗಳಿಸಬೇಕು, ಹಣಕಾಸು ಚಂದ ಸಂಪಾದನೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿರುತ್ತೆ. ಆದರೆ ನೀವು ಏನು ಮಾಡೋಕ್ಕೆ ಹೋದ್ರೂ ಅದರಲ್ಲಿ ನಿಮಗೆ ಲಾಭ ಇರೋದಿಲ್ಲ. ಇನ್ನು ಸರಿಪಡಿಸ್ಕೊಳ್ಳುವಂಥ ವಿಧಿವಿಧಾನ ಆದರೂ ಹೇಗೆ? ಅದೇ ಹಣಕಾಸಿನ ವಿಚಾರ ಮಾಡೋದು ಸರಿ ಇಲ್ಲ, ಅದೇ ವ್ಯವಹಾರ ಮಾಡೋದು ಸರಿ. ದುಡುಕಿ ನಿರ್ಧಾರ ಯಾವುದನ್ನು ತೊಗೊಳ್ಬೇಡಿ. ನಮಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ಸ್ವಲ್ಪ ತಾಳ್ಮೆಯಿಂದ ತೊಗೊಳ್ಳಿ. ಫಲಾನುಭವಿಗಳು ಬರುತ್ತೆ, ಆದರೆ ಸ್ವಲ್ಪ ನಿಧಾನವಾಗಿರುತ್ತೆ. ಸರಿ ತಿದ್ಕೊಳ್ಳುವಂಥದ್ದು ಸರಿಯಾದ ಕ್ರಮದಲ್ಲಿ ನಡಿಬೇಕಾಗಿರೋದು ನಿಮ್ಮ ಧರ್ಮ. ಮನಸ್ಸಲ್ಲಿರುವ ಗೊಂದಲ ದೂರ ಮಾಡಿಕೊಂಡು ನೀವು ನಿರ್ಧಾರ ತೊಗೊಳ್ಳೋದ್ರಿಂದ ಎಲ್ಲ ಫಲಾನುಭವಿಗಳು ನಿಮಗೆ ಆಗುತ್ತೆ. ಮತ್ತು ನೀವು ಯಾರಿಗಾರು ಏನಾದರೂ ಬೆಲೆ ವಸ್ತು ಕೊಡಬೇಕು, ಇಲ್ಲ ಏನೋ ಒಂದು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ 1000 ಸರಿ ಯೋಚನೆ ಮಾಡಿ ಕೊಡಿ. ನೀವು ಮನೆಗೆ ಏನಾದರೂ ತೊಗೊಂಬರ್ಬೇಕಾದ್ರೂ ಅಷ್ಟೇ ಅದು ಆದಷ್ಟು ಯೋಚನೆ ಮಾಡಿ ತೊಗೊಂಡು ಬನ್ನಿ. ಮತ್ತು ಆಫೀಸಲ್ಲೂ ಅಷ್ಟೇ ಕೆಲಸ ಮಾಡೋರು ಕಾಗದ ಪತ್ರಗಳ ಬಗ್ಗೆ ತುಂಬ ಗಮನವಿರಲಿ. ನಿಮಗೆ ಅದು ಸೇರೋಂಥದ್ದು, ನಿಮಗೆ ರಹಸ್ಯವಾಗಿರುವಂಥದ್ದು ನೀವೇ ಗುಪ್ತವಾಗಿ ಇಟ್ಕೊಬೇಕು. ಯಾಕಂದರೆ ಅದು ನಿಮ್ಮಿಂದ ಕೈ ತಪ್ಪಿ ಹೋಗಿ ಆಮೇಲೆ ಮೇಲಧಿಕಾರಿಗಳು ಇನ್ನಷ್ಟು ಸಿಟ್ಟು ಮಾಡಿಕೊಂಡು ಅದು ಎಡವಟ್ಟಾಗೋದು ಬೇಡ. ನಿಮ್ಮನ್ನು ನೋಡಿ, ನಿಮ್ಮ ನಡವಳಿಕೆಯನ್ನು ನೋಡಿ ಕೆಲವರು ನಾವು ಹೀಗೆ ಇರಬೇಕು, ಹಾಗೆ ಸಾಧನೆ ಮಾಡಬೇಕು ಅನ್ನೋರಿಗೆ ನಿಮ್ಮ ಪರಿಸರದಲ್ಲಿ ಸುತ್ತಮುತ್ತದಲ್ಲಿ ಕಂಡು ಬರ್ತಾರೆ. ಅದರಿಂದ ನೀವುಗಳು ಏನೇ ನಿರ್ಧಾರ ತೊಗೊಬೇಕಾರೋ ನಿಮ್ಮ ನಡವಳಿಕೆ ಪ್ರತಿಯೊಂದು ನಿಮಗೂ ಸಮಾಧಾನವಾಗಿರಬೇಕು, ಬೇರೆಯವರಿಗೂ ಸಮಾಧಾನವಾಗಿರಬೇಕು. ಹಾಗೆ ವಿದ್ಯಾರ್ಥಿಗಳು ಓದಿನ ಬಗ್ಗೆ ತುಂಬ ಗಮನ ಕೊಡಿ. ಸ್ತ್ರೀಯರು ಮನೇಲಿ ಇರೋಂಥವ್ರು ತಾಳ್ಮೆ ತುಂಬ ಇರಬೇಕು. ಮೇಲೂ ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ, ತಾಳ್ಮೆಯಿಂದ ಇರಿ. ಕೋಪ ಅನ್ನೋದು ಕ್ಷಣ ಮಾತ್ರದಲ್ಲಿ ಅಷ್ಟೇ. ಆಮೇಲೆ ಪುನಃ ನೀವು ಒಂದಾಗಲೇಬೇಕು, ಅವ್ರ ಜೊತೆ ಚೆನ್ನಾಗಿರಲೇಬೇಕು. ಅದೇ ಸಮಸ್ಯೆಗಳನ್ನ ಮರೆತು ಬಿಟ್ಟು ಅಲ್ಲಿ ಉಳಿತನ್ನ ಕಾಣಬೇಕು. ಯಾವುದೇ ಹೊಸ ಕೆಲಸ, ನಿಮ್ಮ ಆತ್ಮೀಯರು ಯಾರೋ ಒಬ್ಬರು ನಿಮಗೆ ಉಳಿತನ್ನ ಬಯಸ್ತಿರೋರು, ಅವ್ರ ಜೊತೆ ಸ್ನೇಹ ಬೆಳೆಯುತ್ತೆ. ಅವ್ರ ಜೊತೆ ಪುನಃ ಮಾತುಕತೆ, ಇಲ್ಲ ಹಳೆಯೊಬ್ಬರಾದ್ರೆ ಅವ್ರ ಜೊತೆ ಪುನಃ ಒಂದಾಗಿ ಸ್ನೇಹ ಬೆಳೆಯುವಂಥ ಸಂದರ್ಭ ಇರುತ್ತೆ. ಅದರಿಂದ ನಿಮಗೆ ಉಳಿತನ್ನ ಕಾಣ್ತೀವಿ. ಏನಾರು ಹೊಸದಾಗಿ ನಾವು ವ್ಯವಹಾರ ಮಾಡಬೇಕು, ಹಣಕಾಸಿನ ಹೂಡಿಕೆ ಮಾಡಬೇಕು ಅಂತ ಚಿಂತನೆ ಮಾಡ್ತಿರೋರಿಗೆ ನಿಮಗೆ ಅದರಲ್ಲಿ ಖಂಡಿತವಾಗ್ಲೂ ಒಳ್ಳೆ ಉಳಿತನ್ನೇ ಕಾಣ್ತೀರಾ. ಬರುವಂಥದ್ದು ಸ್ವಲ್ಪ ಹಣ ಆದ್ರೂ ಖರ್ಚಾಗುವಂಥದ್ದು ತುಂಬ ಇರುತ್ತೆ. ಆದರೆ ಎಲ್ಲಿ ಏನು ಖರ್ಚು ಮಾಡಬೇಕು, ಎಷ್ಟು ಮಾಡಬೇಕು ಅಂತ ಆಲೋಚನೆ ಮಾಡಿ ನೀವು ಖರ್ಚು ಮಾಡೋದ್ರಿಂದ ಸ್ವಲ್ಪ ಹಣಕಾಸಿನ ನೀವು ಉಳಿತಾಯ ಮಾಡ್ಬೋದು. ನಿಮ್ಮ ಉಡುಗೆ ಕಡೆಗಳು, ನಿಮ್ಮ ಯಾವ್ದಾದ್ರು ವಿಷಯಗಳನ್ನ ನೀವು ಗುಪ್ತವಾಗಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಯಾವ್ದಾರ ಸಂದರ್ಭದಲ್ಲಿ, ಅಂದರೆ ಇಲ್ಲ ಫಂಕ್ಷನಿಗೆ ಹೋಗ್ತೀರಾ, ಅಲ್ಲಿ ಈ ಥರ ವಿಷಯಗಳನ್ನ ನೀವು ಎಲ್ಲರ ಹತ್ರ ಹೇಳ್ಕೊಳ್ಳೋದು ಅದಕ್ಕೆ ಒಂದು ಅರ್ಥ ಬರೋದಿಲ್ಲ. ಅದರಿಂದ ನಾನು ಹೇಳ್ತಿರೋದು, ನಿಮ್ಮ ಕೆಲಸ ಸಾಧನೆ ಆಗೋವರೆಗೆ ನೀವು ಸ್ವಲ್ಪ ನಿಮ್ಮ ವಿಷಯಗಳನ್ನ ಗುಪ್ತವಾಗಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ನೀವು ಅಭಿವೃದ್ಧಿ ಕಾಣ್ತೀರಾ. ವೃತ್ತಿಯಲ್ಲಿ ನೀವು ಅಭಿವೃದ್ಧಿ ಕಾಣಬೇಕು, ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣಬೇಕು, ಕೆಲಸದಲ್ಲಿ ನೀವು ಆದಷ್ಟು ಅಭಿವೃದ್ಧಿಗೊಳ್ಳಬೇಕು ಅನ್ಬೇಕಾದ್ರೆ ಮನೆ ದೇವರನ್ನ ಪ್ರಾರ್ಥನೆ. ಅದ್ರ ಜೊತೆಗೆ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಪಡಿಸ್ಕೊಳ್ಳೋಕ್ಕೆ ನಿಮ್ಮ ಶ್ರಮ ಅನ್ನಬೇಕು. ನಿಮ್ಮ ಶ್ರಮ ಇದ್ದಲ್ಲಿ ನಿಮಗೆ ಆ ಮನೆ ದೇವರು, ನೀವು ಇಷ್ಟಪಡುವ ದೇವರುಗಳು ನಿಮ್ಮ ಜೊತೆ ಯಾವತ್ತೂ ಕೈ ಹಿಡ್ಕೊಂಡು ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಕೊಡ್ತಾರೆ. ಯಾವುದು ಬೇಡ ಯಾವುದು ಬೇಕು ಅನ್ನೋದು ಆದಷ್ಟು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ತಾಯಿ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿ, ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ದಿನ ನೀವು ಶನೇಶ್ವರ ದೇವರದ್ದು ಪ್ರೇಯರ್ನ ಪಠನೆ ಮಾಡಿ. ಶನೇಶ್ವರನ ಜಾತಕದಲ್ಲಿ ನಿಮ್ಮ ಶನೇಶ್ವರದಿಂದ ಏನೇ ತೊಂದರೆ ಇಲ್ಲದಿದ್ರೂ ಶನೇಶ್ವರನ ಪ್ರಾರ್ಥನೆ ಮಾಡಬೇಕಾಗಿದೆ ನಿಮಗೆ.
ನಿಮಗೆ ಶನೀಶ್ವರ ಪಠನೆ ಮಾಡೋದ್ರಿಂದ ನಿಮಗೆ ಅದರಲ್ಲಿ ಇಂದ ತುಂಬ ಉಳಿತನ್ನು ಕಾಣುತ್ತೆ. ಏನು ಕಷ್ಟ ಸಂಕಟಗಳಿಂದ ದೂರ ಮಾಡುತ್ತೆ. ಅದರಿಂದ ನೀವು ಆ ದೇವರನ್ನ ಪ್ರಾರ್ಥನೆ ಮಾಡಿ. ಆದಷ್ಟು ನೀವು ಏನೇ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ ಹಣಕಾಸಿನ ವಿಷಯದಲ್ಲಿ ಅಂದಾಗ ಸ್ವಲ್ಪ ಗುಪ್ತವಾಗಿ ಇಟ್ಕೊಂಡು ಮಾಡೋದು ತುಂಬ ಒಳಿತನ್ನು ಕಾಣ್ತೀರಾ. ನೀವು ಹೊರಗಡೆ ಸಮಾಜದ ಜೊತೆ ಮಾತಾಡೋದು, ನಿಮ್ಮ ಸಂಸಾರಗಳ ಜೊತೆಗೆ ಎಲ್ಲರೊಟ್ಟಿಗೂ ಸ್ವಲ್ಪ ನೀವು ಹುಷಾರಾಗಿರಬೇಕು. ಏಕೆಂದರೆ ನಿಮ್ಮ ಶತ್ರುಗಳು ನಿಮ್ಮ ಸುತ್ತಮುತ್ತಲೇ ಇದ್ದಾರೆ. ನೀವು ಹಾಕೋ ಪ್ರತಿಯೊಂದು ಹೆಜ್ಜೆನೂ ಅವರು ತುಂಬ ಅಬ್ಸರ್ವ್ ಮಾಡೋದ್ರಿಂದ ನೀವು ಆದಷ್ಟು ಗುಪ್ತವಾಗಿರಬೇಕು. ಕೆಲವೊಮ್ಮೆ ನಾವು ಎಷ್ಟೇ ಸೀಕ್ರೆಟ್ ಆಗಿದ್ರೂ ಅದು ಆ ಕಡೆ ಈ ಕಡೆ ಆಗ್ಬಿಡುತ್ತೆ. ಆದ್ದರಿಂದ ನೀವು ನಿಮ್ಮ ಮನಸ್ಸಲ್ಲಿರೋ ವಿಷಯನ ಆದಷ್ಟು ನಿಮ್ಮ ಮನೆಯವರಿಗಾಗಲಿ ಯಾರಿಗೂ ಹೇಳದೆ ನೀವು ಗುಪ್ತವಾಗಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಿಮ್ಮ ಗ್ರಹಗತಿಗಳು ಸರಿ ಇಲ್ಲದ ಕಾರಣ ನೀವು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಮಹಾವಿಷ್ಣುವಿಗೆ ಒಂದೆರಡು ತುಳಸಿ ದಳನ ಕಿತ್ಕೊಂಡು ಹೋಗಿ ಪಾದದಲ್ಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಉಳಿತನ್ನು ಕಾಣ್ತೀವಿ. ಸಮಾಧಾನದಲ್ಲಿ ಯೋಚನೆ ಮಾಡಿ ನೀವು ಹೊಸ ಕಾರ್ಯಗಳನ್ನ ಏನು ಮಾಡಬೇಕು ಅಂತ ಇದ್ದೀರಾ ಅದರಲ್ಲಿ ಯಶಸ್ವಿಗೊಳ್ತೀರಾ. ಆದರೆ ಈ ಸಮಯದಲ್ಲಿ ಸ್ವಲ್ಪ ಮನೆಯಲ್ಲಿ ಇರೋ ಹಿರಿಯರನ್ನ ನೀವು ಮಾತನ್ನು ಕೇಳಿದರೆ ತುಂಬ ಒಳ್ಳೆಯದು. ಇದರಿಂದ ನಿಮಗೆ ಉಳಿತನ್ನ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆಯದಾಗಲಿ. ಶುಭೋದಯ.